ನಮಸ್ಕಾರ ಸ್ನೇಹಿತರೆ. ಆಧಾರ್‌ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು ಅಂದರೆ ಆಧಾರ್ ಸೆಂಟ್ರಿಗೆ ಹೋಗಬೇಕಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲೇ ಕೇವಲ 2 ನಿಮಿಷದಲ್ಲಿ ನಿಮ್ಮ ಆಧಾರ್‌ನಲ್ಲಿರುವಂಥ ಮೊಬೈಲ್ ನಂಬರನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ ಓಪನ್ ಮಾಡಿದ ನಂತರ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಆಧಾರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಆಧಾರ್ ಅಂತ ಸರ್ಚ್ ಮಾಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ಥರ ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ ನಾವು ಅಲೋ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ಕೆಳಗಡೆ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಕೊಡಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಕೊಡಬೇಕಾಗುತ್ತೆ. ನಂತರ ಮತ್ತು ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇದರಲ್ಲಿ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ, ಅದಕ್ಕೋಸ್ಕರ ನೆಕ್ಸ್ಟ್ ಅಂತ ಕೊಡ್ತೀನಿ. ಐಡೆಂಟಿಟಿ ಪ್ರೊಟೆಕ್ಷನ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ ಇದೆ, ಆದ್ದರಿಂದ ನಾನು ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ಥರ ಕೇಳುತ್ತೆ. ಅದರಲ್ಲಿ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಟ ಮೇಲೆ ನಂತರದಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಅದನ್ನು ನೋಡ್ಕೊಂಬಿಟ್ಟು ಕೆಳಗಡೆ ಬಾಕ್ಸ್ ಇದೆಯಲ್ಲ, ಅಲ್ಲಿ ರೈಟ್ ಮಾರ್ಕ್ ಕೊಟ್ಬಿಟ್ರೆ ಅದು ಐ ಅಗ್ರಿ ಅಂತ ಕೇಳುತ್ತೆ. ಐ ಅಗ್ರಿ ಕೊಟ್ಬಿಟ್ಟು ನಂತರ ಪ್ರೊಸೀಡ್ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಇರುವಂಥ ಸಿಮ್ಗೆ SMS ಬರುತ್ತೆ. ಅದನ್ನ ಸೆಂಡ್ SMS ಅಂತ ಕೊಟ್ಟರೆ ಇದು 2 ಸ್ಟೆಪ್ ವೆರಿಫಿಕೇಶನ್ ಕೇಳುತ್ತೆ. 2 ಸ್ಟೆಪ್ ವೆರಿಫಿಕೇಶನ್ ಕೇಳುತ್ತೆ, ವೇಟ್ ಮಾಡಬೇಕಾಗುತ್ತೆ. ಸೆಂಡಿಂಗ್ ವೆರಿಫಿಕೇಶನ್ SMS ಅಂತ ಬರುತ್ತೆ. ನಂತರ ವೆರಿಫೈಯಿಂಗ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಈ ಥರ ಆದಮೇಲೆ SMS ಮತ್ತು ಮೊಬೈಲ್ ನಂಬರ್ ವೆರಿಫಿಕೇಶನ್ ಆದ ನಂತರದಲ್ಲಿ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಅಂತ ಬರುತ್ತೆ, ಅದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಮ್ಮ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ, ಅದನ್ನು ನಾವು ಕೊಡಬೇಕಾಗುತ್ತೆ. ಇನಿಷಿಯೇಟ್ ಫೇಸ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಇದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮ ಕಣ್ಣುಗಳನ್ನು ಬ್ಲಿಂಕ್ ಮಾಡೋದ್ರಿಂದ ಫೇಸ್ನ ಕ್ಯಾಪ್ಚರ್ ತಗೊಳುತ್ತೆ ಅದು. ನಂತರ ಫೇಸ್ ಅಥೆಂಟಿಕೇಶನ್ ಕೇಳಿದ ಮೇಲೆ ನಂತರದಲ್ಲಿ ಈ ಥರ ಪ್ರೊಸೀಡ್ ಅಂತ ಬರುತ್ತೆ, ಅದನ್ನ ಪ್ರೊಸೀಡ್ ಕೊಡಬೇಕಾಗುತ್ತೆ. ಅದರಲ್ಲಿ ನಮಗೆ ಎಂಟರ್ ಯುವರ್ ನ್ಯೂ 6 ಡಿಜಿಟ್ ಪಿನ್ ಅಂತ ಕೇಳುತ್ತೆ. ಆ ನಂಬರ್ ಗೊತ್ತಿರುವಂಥ ಒಂದು ಡಿಜಿಟ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಹಾಕಿದ ನಂತರ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಅದರಲ್ಲಿ ನೀವು ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿ ನಾವು ಲ್ಯಾಂಗ್ವೇಜ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಈ QR ಕೋಡ್ ಸ್ಕ್ಯಾನ್ ಮಾಡೋ ಮುಖಾಂತರ ನಮ್ಮ ಆಧಾರ್ ಡೀಟೇಲ್ಸನ್ನು ಪಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ನಮ್ಮ ಆಧಾರ್ ಡೀಟೇಲ್ಸನ್ನು ಇಲ್ಲಿ ತಗೋಬೋದಾಗಿರುತ್ತೆ. ಯಾವ ರೀತಿ ನಾವು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಲುಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದರಲ್ಲಿ 3 ಆಪ್ಷನ್ಗಳಿದ್ದಾವೆ. ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ, ನಂತರ ಅಡ್ರೆಸ್ ಅಪ್ಡೇಟ್ ಅಂತ ಇದೆ, ನಂತರ ನೇಮ್ ಅಪ್ಡೇಟ್ ಅಂತ ಇದೆ, ನಂತರ ಇಮೇಲ್ ID ಅಪ್ಡೇಟ್ ಅಂತ ಇದೆ. ಇದರಲ್ಲಿ ನಿಮಗೆ ನಾನು ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಅದನ್ನ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಪ್ರೊಸೆಸಿಂಗ್ ಟೈಮು 30 ಡೇಸ್ ಅಂದರೆ 1 ತಿಂಗಳು ತಗೊಳುತ್ತೆ. ನಂತರ ಪ್ರೊಸೆಸಿಂಗ್ ಫೀಸ್ ₹75 ಇರುತ್ತೆ. ಆದ್ದರಿಂದ ನಿಮ್ಮ ₹75 ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ.
ಏನಪ್ಪ ಇದರಲ್ಲಿ ಸ್ಟೆಪ್ಸ್ ಇದಾವೆ ಅಂತಂದರೆ, ನ್ಯೂ ಮೊಬೈಲ್ ನಂಬರ್ ವೆರಿಫಿಕೇಷನ್, ಫೇಸ್ ಅಥೆಂಟಿಕೇಶನ್, ಮೇಕ್ ಪೇಮೆಂಟ್, ಕಂಪ್ಯೂಟೇಷನ್ ಆಫ್ ರಿಕ್ವೆಸ್ಟ್. ಈ ಥರ 4 ಸ್ಟೆಪ್ಗಳನ್ನು ಇದರಲ್ಲಿ ಗಮನಿಸಬೇಕಾಗಿರುತ್ತೆ. ಕೆಳಗಡೆ ಕಂಟಿನ್ಯೂ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಓಪನ್ ಆಗುತ್ತೆ. ನಂತರದಲ್ಲಿ ಅಡ್ರೆಸ್ ಅಪ್ಡೇಟ್ ಇದೆಯಲ್ಲ, ಅಡ್ರೆಸ್ ಅಪ್ಡೇಟ್ಗಳನ್ನು ನಾವು ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಕೂಡ ಅದೇ ರೀತಿಯಾಗಿ 1 ತಿಂಗಳು ಟೈಮು, ನಂತರ ₹75 ಫೀಸ್. ಅದೇ 5 ಸ್ಟೆಪ್ಗಳನ್ನು ನಾವು ನೋಡಬೇಕಾಗಿರುತ್ತೆ. ಸೆಲೆಕ್ಟ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್, ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್, ವೆರಿಫೈ ಡೀಟೇಲ್ಸ್ ಆಫ್ ಚೇಂಜ್, ಮೇಕ್ ಪೇಮೆಂಟ್, ಕಂಪ್ಯೂಟೇಷನ್ ಆಫ್ ರಿಕ್ವೆಸ್ಟ್. ಈ ಥರ 5 ಸ್ಟೆಪ್ಗಳನ್ನು ಇರೋದನ್ನು ನಾವು ಗಮನಿಸಬೇಕಾಗಿರುತ್ತೆ. ಕೆಳಗಡೆ ಕಂಟಿನ್ಯೂ ಕೊಟ್ಟರೆ ನಿಮ್ಮ ಅಡ್ರೆಸ್ ಏನಾದರೂ ಬದಲಾವಣೆ ಮಾಡೋದಿದ್ರೆ ಇದರಲ್ಲಿ ಮಾಡ್ಕೋಬಹುದಾಗಿರುತ್ತೆ. ನಂತರ ಮುಂದಿನ ಪ್ರೊಸೆಸ್ ನೇಮ್ ಏನಾದರೂ ಅಪ್ಡೇಟ್ ಇದ್ದರೆ ಇದರಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಇಮೇಲ್ ಐ ಡಿ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಇದರಲ್ಲಿ ನಾವು ಅಪ್ಡೇಟ್ ಮಾಡ್ಕೋಬಹುದಾಗಿರುತ್ತೆ. ಈ ಥರ ನಿಮ್ಮ ಆಧಾರ್‌ನಲ್ಲಿರುವಂಥ ಮೊಬೈಲ್ ನಂಬರನ್ನಾಗಲಿ ಅಥವಾ ಅಡ್ರೆಸ್‌ನಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಮಾಡಿಬಿಟ್ಟು ಆಧಾರ್ ನಂಬರ್‌ಲಿರುವಂಥ ನಿಮ್ಮ ಹೆಸರನ್ನು ಸಹ ಬದಲಾವಣೆ ಮಾಡ್ಕೊಳ್ಬಹುದಂತ ಫೀಚರ್‌ನ ಇದರಲ್ಲಿ ನಾವು ಗಮನಿಸಬೇಕಾಗಿರುತ್ತೆ. ಇಷ್ಟು ಹೇಳ್ತಾ ನೆಕ್ಸ್ಟ್ ಯಾವುದರ ಬಗ್ಗೆ ನಿಮಗೆ ವಿಡಿಯೋ ಬೇಕಾಗಿರುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.